ಅಂತ ಹೇಳಿದವರ ವಿರುದ್ಧ ಇಲ್ಲಿಯವರೆಗೂ ಕೂಡ ಕ್ರಮ ಆಗಿಲ್ಲ ಅನ್ನೋದು ಇವತ್ತು ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗಿದೆ. ವಿಧಾನ ಪರಿಷತ್ನ ಸದಸ್ಯ ಡಿ.ಎಸ್. ಅರುಣ್ ಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಗೃಹ ಸಚಿವರಿಗೆ ವಿಧಾನ ಪರಿಷತ್ತಿನಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ. ನನ್ನ ಪ್ರಶ್ನೆಗೆ ಲಿಖಿತ ಉತ್ತರ ಬಂದಿದೆ. ಡಿ.ಎಸ್. ಅರುಣ್ ಕುಮಾರ್ ಮಾತನಾಡಿದ್ದಾರೆ. ಈ ವಿಚಾರದಲ್ಲಿ 3 ವರ್ಷದಲ್ಲಿ ಪಾಕ್ ಪರವಾಗಿ ಜಿಂದಾಬಾದ್ ಅಂತ ಎಷ್ಟು ಜನ ಕೂಗಿದ್ದಾರೆ, ಬಾಂಗ್ಲಾದೇಶ ಜಿಂದಾಬಾದ್ ಅಂತ ಹೇಳಿ ಎಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ, ಎಷ್ಟು FIR ಆಗಿತ್ತು, ಅದರ ತನಿಖೆ ಎಷ್ಟಾಗಿದೆ ಅಂತ ಪ್ರಶ್ನೆ ಕೇಳಿದ್ದೆ. 2023ರಿಂದ ನನಗೆ ದತ್ತಾಂಶ ಸಹಿತವಾಗಿ ಉತ್ತರ ಕೊಟ್ಟಿದ್ದಾರೆ. ಒಟ್ಟು 17 ಪ್ರಕರಣ ದಾಖಲಾಗಿದೆ ನಮ್ಮ ಮಾಹಿತಿ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಯಾರಿಗೂ ಶಿಕ್ಷೆ ಆಗಿಲ್ಲ ಅಂತ ಕೂಡ ಹೇಳಿದ್ದಾರೆ ಅಂತ ಮಾತನಾಡಿದ್ದಾರೆ. ನಮ್ಮ ಸದನ ನಿನ್ನೆ ಬೇರೆ ಕಾರಣಗಳಿಂದ ಸದನ ನಡೆಯಲ್ದಿರೋ ಕಾರಣಕ್ಕೆ ಆ ಕ್ವಶನಿಗೆ ಕೇವಲ ರೈಟಿಂಗಲ್ಲಿ ಉತ್ತರ ಬಂದಿದೆ. ಅದರ ಡಿಸ್ಕಷನ್ ಆಗಲಿ ಅಥವಾ ಉಪ ಪ್ರಶ್ನೆ ಆಗಲಿ ನನಗೆ ಕೇಳಲಿಕ್ಕೆ ಆಗಿರಲಿಲ್ಲ. ನನ್ನ ಪ್ರಶ್ನೆ ಏನಿತ್ತು ಅಂದರೆ, ಕಳೆದ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಮತ್ತು ಬಾಂಗ್ಲಾದೇಶ ಜಿಂದಾಬಾದ್ ಅನ್ನುವಂಥ ಪ್ರಕರಣಗಳು ಎಷ್ಟು ದಾಖಲೆ ಆಗಿತ್ತು, ಎಷ್ಟು FIR ಆಗಿತ್ತು, ಆ FIR ಆದಂಥ ಸಂದರ್ಭದಲ್ಲಿ ತನಿಖೆ ಎಷ್ಟಾಗಿದೆ, ತನಿಖೆ ಆದ ನಂತರ ತನಿಖೆಯಲ್ಲಿ ಯಾರು ಇದು ಆಪಾದಿತರಿದ್ದಾರೆ ಅಥವಾ ಯಾರು ಕನ್ವಿಕ್ಷನ್ಗೆ ಒಳಪಟ್ಟಿದ್ದಾರೆ ಅವರಿಗೆ ಶಿಕ್ಷೆ ಏನಾಗಿದೆ ಅಂತ ಕೇಳಿದ್ದೆ. 23ನೇ ಇಸ್ವಿಯಿಂದ ಅವರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ವಿತ್ ಡಾಟಾ. ಎಲ್ಲೆಲ್ಲಿ ಪ್ರಕರಣಗಳು ದಾಖಲೆ ಆಯಿತು, ಎಲ್ಲೆಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಆಯಿತು. ಈ ಕಳೆದ 1 ತಿಂಗಳ ಹಿಂದೆ ಬಾಂಗ್ಲಾದೇಶ್ ಜಿಂದಾಬಾದ್ ಅನ್ನೋವಂಥದ್ದನ್ನು ಪ್ರಕರಣ ಆಗಿರೋವಂಥದ್ದನ್ನು ಡೀಟೇಲನ್ನು ಕೊಟ್ಟಿದ್ದಾರೆ. ಭಾಳ ಆಶ್ಚರ್ಯ ಅಂದರೆ 23, 24, 25 3 ವರ್ಷದಲ್ಲಿ ಪ್ರಕರಣಗಳು 3 ಇದ್ದಿದ್ದು 8 ಆಗುತ್ತೆ, 8 ಇದ್ದಿದ್ದು 10 ಆಗುತ್ತೆ. ಒಟ್ಟು 17 ಪ್ರಕರಣಗಳು ದಾಖಲಾಗಿದೆ. ಆದರೆ ಯಾವ್ದ್ಯಾವುದು ತನಿಖೆ ಆಗಿದೆ ಮತ್ತು ಯಾವುದು ತನಿಖೆ ಮುಗಿದಿದೆ